ಇವತ್ತು ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇವೆ. ನಮ್ಮದು ಲಗೇಜ್ ಬಂದು ಪ್ಯಾಕ್ ಆಗಿದೆ. ಇಷ್ಟು ಲಗೇಜು, ಟ್ರೈಪಾಡ್ ಕೂಡ ಇಟ್ಕೊಂಡಿದ್ದಾನೆ, ಜಿಮ್ಮಿದು ವಿಡಿಯೋ ಮಾಡಬೇಕಂತ. ಹೋಗಿ ವಾಪಸ್ ಬರಬೇಕು. ಒಂದು 15 ದಿನ ಆದ ನಂತರ ವಾಪಸ್ ಮನೆಗೆ ಬರಲಿಕ್ಕಿದೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಲಗೇಜ್ ತಗೊಳ್ಳಿಲ್ಲ, ಸ್ವಲ್ಪ ಲಗೇಜ್ ಮಾತ್ರ ಉಂಟು. ಇವಾಗ ಟೈಮ್ ಬಂದು 6:15 ಆಗ್ತಾ ಬಂತು. ನಾನು ನಿಮಗೆ ಸನ್ಸೆಟ್ ತೋರಿಸ್ತೇನೆ. ಚೆನ್ನಾಗಿದೆ, ವ್ಯೂ ಇದೆ ಇಲ್ಲೊಂದು ನೋಡಿ, ಈ ಥರ ಕಾಣಿಸ್ತಾ ಉಂಟು. ಹಿಂದ್ಗಡೆ ಹೋಗೋಣ, ತೋಟದ ಹಿಂದ್ಗಡೆ. ನೀರಿಗೆ ಬೆಂಕಿ, ಸ್ನಾನ ಮಾಡಲಿಕ್ಕೆ ಬೆಂಕಿ ಕಾಯಿಸ್ತಾರಮ್ಮ. ನಮ್ಮ ಮನೇಲಿ ಗೀಝರ್ ಯೂಸ್ ಮಾಡೋದಿಲ್ಲ, ನಾವು ಇದೇ ಥರ ಅಂಡೆ ಸ್ನಾನ ಮಾಡೋದು. ಇದು ನೋಡಿ, ಇದು ಬಂದು ಅಡಿಕೆ ಇಲ್ಲಿ ಡ್ರೈ ಆಗಲಿಕ್ಕೆ ಇಟ್ಟಿದ್ದೇವೆ. ವ್ಯೂ ನೋಡಿ, ಇಲ್ಲಿ ಈ ಥರ ಉಂಟು. ಅಲ್ಲೊಂದು ಬೆಟ್ಟ ಉಂಟು, ಆ ಬೆಟ್ಟದಲ್ಲಿ ಸನ್ಸೆಟ್ ಕಾಣಿಸ್ತದೆ ಕರೆಕ್ಟ್. ಇವಾಗ ಗೊತ್ತಿಲ್ಲ ಕ್ಯಾಮರಾದಲ್ಲಿ ಕಾಣಿಸ್ತಾ ಉಂಟು ಇಲ್ವಾ ಅಂತ. ಬನ್ನಿ, ಇನ್ನು ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ 8:00 ಬಸ್ ಇದೆ, ಬಸ್ಸಲ್ಲಿ ಹೋಗ್ಬೇಕು. ಇವಾಗ ಮಾರ್ನಿಂಗ್ 5:30 ರೀಚ್ ಆಗ್ತೇನೆ ಬೆಂಗಳೂರು. ಟಿ ವಿ ಹತ್ರ ಉಂಟಾ? ಅದು ಸಾಕು, ಸಾಕು. ಇದಲ್ಲ, ಇದೊಂದು ಸಾಕು, ಇಷ್ಟು ಸಾಕು ಅಂತ ಕೈಯಲ್ಲಿ ಇಟ್ಕೊಂಡು ಹೋಗ್ತಾನೆ. ಹಾಂ, ಅದು ಪರವಾಗಿಲ್ಲ. ನಮ್ಮೊಟ್ಟಿಗೆ ಒಂದು ಓಲ್ಡ್ ಚೇತಕ್ ಸ್ಕೂಟರ್ ಉಂಟು ನೋಡಿ. ಒಂದು ಬೇರೆ ಚಾನಲ್ ಯಾರೊಂದು ಇದರ ವೀಡಿಯೋ ಹಾಕಿದ್ದೆ, ಜಸ್ಟ್ PO ಬೈಕ್ ಇದು. 12,500 ನೋಡಿದ್ರು ಜಸ್ಟ್ 1 ವೀಕಲ್ಲಿ. ಸೊ ಇದರದ್ದು ಪ್ಲ್ಯಾನ್ ಬಂದು ಅಪ್ಗ್ರೇಡ್ ಅಥವಾ ಮಾಡಿಫೈ ಮಾಡುವಂತ ಉಂಟು ಗಾಡಿಯನ್ನು. ರಿಸ್ಟೋರ್ ಮಾಡಬೇಕಷ್ಟೇ. ಫುಲ್ ತುಕ್ಕಿಡ್ದು ಹೋಗಿದೆ, ಇದೆಲ್ಲ ರಸ್ಟ್ ಆಗಿದೆ, ರಸ್ಟಿಂಗಲ್ಲಿ ಉಂಟು ಗಾಡಿ. ಇವಾಗ ವೀಲೆಲ್ಲ ಮೂವ್ ಆಗ್ತಿಲ್ಲ ಗಾಡಿ. ಒಂದ್ಸಲ ಡೀಸೆಲ್ ಎಲ್ಲ ಹಾಕಿ ಕ್ಲೀನ್ ಮಾಡಬೇಕು ಗಾಡಿಯನ್ನು. ಈ 2 ಸ್ಟ್ರೋಕ್ ಗಾಡಿಯಲ್ಲಿ ಇವಾಗ ಸಿಗೋದಿಲ್ಲ ಇಂಥ ಗಾಡಿ, ತುಂಬ ಕಷ್ಟ ಸಿಗುತ್ತೆ. ಯಾರು ಮುಂಚೆ ಸಿಗ್ತೈತೆ, ಇವಾಗ ಹೆವಿ ಡಿಮಾಂಡ್ ಉಂಟು. ಒಂದು ಟೈಮಲ್ಲಿ ಇದು RX 100 ಥರನೇ ಫೇಮಸ್ ಆಗ್ತದೆ ಈ ಗಾಡಿ ಕೂಡ. ಇದು ಅಂಬಾಸಿಡರ್ ಮತ್ತು ಸುಜುಕಿ ಸ್ಯಾಂಬ್ರೋನ್ ಇವಾಗ ಅದು ಉಂಟು, RX 100 ಥರನೇ ಉಂಟು, ತುಂಬ ಟ್ರೆಂಡಿಂಗಲ್ಲಿ ಉಂಟು. ಆಮೇಲೆ ಇದಲ್ಲ, ಓಲ್ಡ್ ಸ್ಪ್ಲೆಂಡರ್ ಇದೆ. ಇದಲ್ಲ ಇನ್ನೊಂದು ಬರ್ತಾರೆ ಸ್ಪ್ಲೆಂಡರ್, ಇದಕ್ಕಿಂತ ಓಲ್ಡು 1995, ಅದು ಕೂಡ ಟ್ರೆಂಡ್ ಬರ್ತಾ ಗಾಡಿ ಕೂಡ. ಸನ್ಸೆಟ್ ವ್ಯೂ ನೋಡಿ, ಸ್ಕೈ ನೋಡಿ, ಒಂಥರ ಆರೆಂಜ್ ಆಗಿದೆ, ಫುಲ್ ಆರೆಂಜ್ ಉಂಟು. ಇಲ್ಲ ನೋಡಿ, ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಉಂಟು. ಲೈಟಾಗಿ ಝೂಮ್ ಮಾಡು. ಊಟ ಮಾಡಬೇಕು. ಸ್ನಾನ ಎಲ್ಲ ಮಾಡಿ ಆಯಿತು. 8:00 ಬಸ್ಸು, ಗಂಟೆ ಬಂದು ಇವಾಗ 7:50 ಆಗ್ತಾ ಬಂತು. ಸೊ ಇನ್ನೊಂದು 20 ನಿಮಿಷ ಉಂಟು ಬಸ್ ಬರಲಿಕ್ಕೆ. ಹಿಟ್ಟು ಚಟ್ನಿ ಬೇಡ. ಆಮ್ಲೆಟ್ ಎಷ್ಟು ಉಂಟು ಸಿಗೋಲ್ಲ. ಊಟನ ಫಿನಿಷ್ ಮಾಡ್ತಾರೆ. ಇವಾಗ ಬಸ್ಸಲ್ಲಿದ್ದೇವೆ, ಸ್ಲೀಪರ್ ಬಸ್. ಮನೆಯಿಂದ ಹೊರಟು ಇವಾಗ ಮಲ್ಕೊಳ್ಬೇಕು, ಯಾಕಂದರೆ 5:30 ರೀಚ್ ಆಗ್ತದಾಗ 2 ರೂಮ್ ಕೂಡ ಹಾಕಬೇಕು. ಒಂದು 5:30 ಒಂದು 2 ರೂಮ್, 5 2 ರೂಮ್ ಇಡ್ತಾನೆ. ಮಿಡ್ಲಲ್ಲಿ ಒಂದು ಗ್ಯಾಪ್ ಇರ್ಬೋದು ಹಾಸನದಲ್ಲಿ. ರೀಚ್ ಆಗ್ತಾ ಬಂದ್ವಿ ಬ್ಯಾಂಗ್ಳೂರು. ಇವಾಗ ನಾನು ಬಂದು ಟ್ರೈನಿಂದ ಹತ್ರ ಇದ್ದೀನಿ.
ಮಹಾಲಕ್ಷ್ಮಿ ಲೇಔಟ್ ಇದೆ. ಇನ್ನೊಂದು 1/4 ಗಂಟೆಯಲ್ಲಿ ಮೆಜೆಸ್ಟಿಕ್ ಇರ್ತೀನಿ. ಮೆಜೆಸ್ಟಿಕ್ಕಿಂದ ಎಲೆಕ್ಟ್ರಾನಿಕ್ ಬಸ್ ಹತ್ಕೊಂಡು ಹೋಗಬೇಕು. ಬೆಳಗ್ಗೆ ಟ್ರಾಫಿಕ್ ನೋಡಿ, ಸ್ವಲ್ಪ ಕೂಡ ಟ್ರಾಫಿಕ್ ಇದೆ. ಚಳಿ ಉಂಟು ವೆದರ್, ಕೋಲ್ಡ್ ತುಂಬ ವೆದರ್. ತುಂಬ ಸಮಯದ ನಂತರ ಬೆಳಗ್ಗೆ ಈ ಬಸ್, ನೈಟ್ ಬಸ್ಸಲ್ಲಿ ಬರೋದು. ಇಲ್ಲಾಂದರೆ ಈವ್ನಿಂಗ್ ಹೋಗ್ತಿದ್ದೆ ಯೂಶ್ವಲಿ ಎಲ್ಲ. ನಾವೀಗ ಬಸ್ ಸ್ಟ್ಯಾಂಡ್ ಇದ್ದೇವೆ, ಮೆಜೆಸ್ಟಿಕ್ಗೆ ಬಂದ್ವಿ. ಇಲ್ಲಿಂದ BMTC ಬಸ್ಸಲ್ಲಿ ಹೋಗಬೇಕು. ಇವತ್ತೇನೋ ಸ್ಟ್ರೈಕ್ ಅಂತಿದ್ದಾರೆ, ಬಸ್ ಇಲ್ಲ ಅಂತ. ನೋಡಬೇಕು ಬಸ್ ಇದೆಯಾ ಇಲ್ವ ಅಂತ. ಟೈಮ್ ಬಂದು 5:30 ಆಯಿತು. ಜಾಸ್ತಿ ರೆಕಾರ್ಡ್ ಮಾಡಲ್ಲ, ಕೈ 2 ಲಗೇಜ್ ಇದೆ. ಇವಾಗ ಸ್ವಲ್ಪ ಕಷ್ಟ ಆಗ್ತದೆ ಹೋಗಲಿಕ್ಕೆ. ಬಸ್ ಸ್ಟ್ರೈಕಾನಾ? ಬಸ್ ಸ್ಟ್ರೈಕಾ? ಹಾಂ, BMTC BMTC ಬಸ್ಸು ಸ್ಟ್ರೈಕ್ ಇದೆ ಹೆಂಗೆ ಇವತ್ತು? ಐಡಿಯಾ ಇಲ್ಲ. ಹಾಂ, अभी आया वीडियो चालू कर व्लॉगिंग चैनल स्टार्ट कर दिया मेरा यूट्यूब में डालने के लिए. अब भी आ जाएगा. अब फ्रेश अप. क्या बना दिया आज? चपाती है ना. ರೂಮಿಗೆ ರೀಚ್ ಆದೆ. ರೂಮ್ಮೇಟ್ ಮಲ್ಕೊಂಡಿದ್ದಾರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೊಳ್ತೇನೆ. ಲೈಟ್ ಆಫ್ ಮಾಡೋ. ಫ್ರೆಶ್ ಅಪ್ ಎಲ್ಲ ಆಗಿದೆ. ಇವಾಗ ಅದೊಂದು ಪ್ರೋಟೀನ್ ಬಂದಿದೆ, ಅದು ಫ್ರೆಂಡ್ ಇರ್ತಾನೆಲ್ಲ ಗೊತ್ತಿಲ್ಲ, ಹೋಗಿ ತರಬೇಕು ಅಲ್ಲಿಂದ. ಹೋಗು. ಫ್ರೆಂಡ್ ರೂಮ್ನ ತಂದೆ ಪ್ರೋಟೀನ್ ಬಾಕ್ಸ್. ಇದು ಬಂದು ಎಸೆನ್ಷಿಯಲ್ ವೇ ಅಂತ ಬಿಗ್ ಮಸಲ್ ಅವ್ರದ್ದು ಒಂದು ಹೊಸ ಪ್ರಾಡಕ್ಟ್ ನಾನು ಅನಿಸ್ತದೆ ಅವ್ರದ್ದು. ನಾನು ಮುಂಚೆ ಇದ್ದಿಲ್ಲ ಅವರ ವೆಬ್ಸೈಟಲ್ಲಿ. ನಾನು ಯಾವುದೇ ಪ್ರೋಟೀನ್ ಬೈ ಮಾಡಿದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಿಂದ ಬೈ ಮಾಡ್ತೇನೆ, ಥರ್ಡ್ ಪಾರ್ಟೀಸಿಂದ ಹೋಗಲ್ಲ. ಈವನ್ ಹೋದರೂ ಕೂಡ ಹೆಲ್ತ್ ಕಾರ್ಟು ಅಥವಾ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಿಂದ ತಪ್ಪಿನೂ ಬೈ ಮಾಡಲ್ಲ. ಯಾಕಂದರೆ ಫೇಕ್ ಬರ್ತದೆ, ತುಂಬ ಫೇಕ್ ಬರ್ತದೆ ಪ್ರೋಟೀನ್ಸ್ ಅದರಲ್ಲಿ. ನಂಬಕ್ಕಾಗಲ್ಲ, ಒರಿಜಿನಲ್ ಇರ್ಬೋದು, ಫೇಕ್ ಇರ್ಬೋದು. ಬಟ್ ಸುಮ್ಮನೆ ರಿಸ್ಕ್ ಬೇಡ. ಅದಕ್ಕಿಂತ ಬೆಟರ್ ಅಂದರೆ ಅವ್ರದ್ದು ಅಫಿಷಿಯಲ್ ಸೈಟಿಗೆ ಹೋಗಿಬಿಟ್ಟು ಬೈ ಮಾಡೋದು. ಆಲ್ಮೋಸ್ಟ್ ಎವ್ರಿ ಬ್ರ್ಯಾಂಡ್ಸಲ್ಲಿ ಅಫಿಷಿಯಲ್ ಸೈಟಿಂದ ನಿಮಗೆ ಬೈ ಮಾಡ್ಬೋದು, ಎಕ್ಸೆಪ್ಟ್ ಆನ್ ಇಂಡಿಯನ್ ಬ್ರ್ಯಾಂಡ್ಸ್ ಯಾವುದೆಲ್ಲ ಇದೆ ಅದೆಲ್ಲ ನೀವು ಒರಿಜಿನಲ್ ಸೈಟಿಂದ ಬೈ ಮಾಡ್ಬೋದು. ಟೇಸ್ಟ್ ನೋಡಿದೆ, ಟೇಸ್ಟ್ ಚೆನ್ನಾಗಿದೆ ಇದರದ್ದು. ಅಷ್ಟೊಂದು ತುಂಬ ಅಂತ ಇಷ್ಟ ಆಗಿಲ್ಲ, ಬಟ್ ಓಕೆ ಆ್ಯಾವ್ರೇಜ್. ಇದರ ಪ್ರೈಸ್ ಕೂಡ ಬಂದು ತುಂಬಾ ಚೀಪ್. ಎಷ್ಟು 800 rupees ನಂಗೆ ಸಿಕ್ತು. ವೇ ಕಾನ್ಸಂಟ್ರೇಟ್ ಇದು 30 ಎಷ್ಟಿದೆ ಅಂದರೆ ಪರ್ ಸರ್ವಿಂಗಲ್ಲಿ 35 grams ಆಫ್ ಪ್ರೋಟೀನ್ ಇದೆ. ಓಕೆ, 1 scoop 100 grams or 35 grams. ಓಕೆ, ಮೇ ಬಿ ಓಕೆ ಲೈಟಾಗಿ ಮಾಸ್ಕ್ ಏನಿರ್ತಾರೆ. ಇದು 35 grams ಆಫ್ ಪ್ರೋಟೀನ್, ಸರ್ವಿಂಗ್ ಸೈಜ್ 1 scoop 100 grams. ಓಕೆ, ಇದು ಕಾರ್ಬ್ ಮಿಕ್ಸರ್, ಇದು ಪ್ಯೂರ್ ಕಾನ್ಸಂಟ್ರೇಟ್ ಅಲ್ಲ ಇದು ಆ್ಯಕ್ಚುಲಿ. ಬಟ್ ಸರ್ವಿಂಗ್ ಸೈಜ್ 35 grams ಕೊಟ್ಟಿದ್ದಾರೆ. ಪ್ರೋಟೀನ್ 35 grams.
ಸೊ ಇದು ಸರ್ವಿಂಗ್ ಸೈಜ್ 1 ಸ್ಕೂಪ್ 100 ಗ್ರಾಮ್ಸು 35 ಮೆಷರ್ಮೆಂಟ್ ರಾಂಗ್ ಇದೆ ಅವ್ರದ್ದು. ಇದು 100 ಗ್ರಾಮ್ಸ್ ಅಲ್ಲ ಇದೆ ಆ್ಯಕ್ಚುಲಿ. ಇದು ಇರ್ಬೋದು ಒಂದು 28 ಗ್ರಾಮ್ಸ್ ಸ್ಕೂಪ್ ಇದು. ಸೊ ಲೇಬಲಿಂಗ್ ಸರಿ ಇಲ್ಲ ಇದು. ಪೆಟ್ಟಾಕಿ ಥರ ಕೊಟ್ಟರು. ಸರ್ವಿಂಗ್ ಸೈಜ್ 100 ಗ್ರಾಮ್ಸ್ 1 ಸ್ಕೂಪ್, ಬಟ್ ಕೊಟ್ಟಿರೋ ಸ್ಕೂಪು 30 ಗ್ರಾಮ್ಸ್ ಇದು. ಓಕೆ 100 ಗ್ರಾಮ್ಸಲ್ಲಿ 35 ಗ್ರಾಮ್ಸ್ ಸಿಗ್ತದೆ, ಬಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಕೂಡ 59 ಗ್ರಾಮ್ಸು. ಇದು ಬೇಡ, ಇದನ್ನು ಯೂಸ್ ಮಾಡಿಬಿಡಿ. ಬಿಕಾಸ್ ಇದು ಲೈಟಾಗಿ ಮಾಸ್ಕ್ ಏನು ಥರನೇ ಉಂಟು. ಸುಮ್ಮನೆ ಅವರು ಅಸೆನ್ಷಿಯಲ್ ವೇ ಅಂತ ಹಾಕಿದ್ದಾರೆ. ಇದು ಅಸೆನ್ಷಿಯಲ್ ವೇ ಅಲ್ಲ. ಅಸೆನ್ಷಿಯಲ್ ವೇ ಅಂದರೆ 80% ನಿಮಗೆ ವೇ ಕೊಡಬೇಕು, ಬಟ್ ಇದರಲ್ಲಿ 60% ಮಾಸ್ಕ್ ಏನಾರು ಉಂಟು, 40% ವೇ ಹಾಕಿದ್ದಾರೆ. ಸೊ ಇದೊಂದು ಫೇಕ್ ಪ್ರಾಡಕ್ಟ್, ಯೂಸ್ ಮಾಡಿಬಿಡಿ. ಅದಕ್ಕೆ ಜಾಸ್ತಿ ಚೀಪಾಗಿ ಸಿಕ್ತು ನನಗೆ 800 ರುಪೀಸಿಗೆ. ಸೊ ಲೇಬಲಿಂಗ್ ಕರೆಕ್ಟ್ ಇದೆ. ಬಿಗ್ ಮಜಲ್ ಪ್ರೋಟೀನ್ ಇದು ಎಲ್ಲ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದು 100 ಗ್ರಾಮ್ ಸ್ಕೂಪ್ ಅಂತ ಹಾಕಿದ್ದಾರೆ, ಬಟ್ ಇರೋದು 30 ಗ್ರಾಮ್ ಸ್ಕೂಪ್ ಇದು. ಸೊ 100 ಗ್ರಾಮ್ಸಲ್ಲಿ ಮೆಷರ್ಮೆಂಟ್ ಮಾಡಿದ್ದಾರೆ, ಬಟ್ ಇಲ್ಲಿ ಲೇಬಲಿಂಗ್ ಎಸೆನ್ಷಿಯಲ್ ವೇ ಅಂತಿದೆ. ಆ್ಯಕ್ಚುಲಿ ಇದು ಮಾಸ್ಕ್ ಏನಾರು, ಇದು ಎಸೆನ್ಷಿಯಲ್ ವೇ ಅಲ್ಲ. ಸೊ ನಾಟ್ ರಿಕಮೆಂಡೆಡ್. ಫ್ಯಾಟ್ ಲಾಸಿಗೆಲ್ಲ ಯೂಸ್ ಮಾಡ್ತಾರೆ, ಮಾಡಲೇಬೇಡಿ. ಗೈನಿಂಗ್ ಫೇಸಿಗೆ ಓಕೆ, ಬಟ್ ಬೇಡ ಇದು.